महतीं भक्तिमद्यापि रामे प्राक् पञ्चाशत्सहस्रैः व्यवहितमहितं योजनैः पर्वतं त्वं यावत् सञ्जीवनाद्यौषधनिधिमधिकप्राणलङ्कामनैषिः ओद्याधयार्द्राः सह भुजमकरोद्रामनामा मुकुन्दः दुष्ट्रापे पारमेष्ट्ये करतलमुतुलं मूर्तिविन्यस्य धन्यं तन्वन् भूयः प्रभूता प्रणयविकसिताब्जेक्षणस्त्वेक्षमाणः तत्त्वजये निवान विष्णो असुविद्रुते सुखसैकचक्राजनानां तस्मै ते देव कुर्मः कुरुकुलपते कर्मणा च प्रणामान् किर्मीरं दुर्मतीनां यत्नं विचरवरजरासन्दकायास्ति सन्धेन् युद्धे त्वं स्वद्वरे वा पशुमिव दमयन् विष्णुपक्षद्विडेशं यावत् प्रत्यक्षभूतं निखिलमुखभुजं तर्पयामासितासौ तावत्यायोजितृप्त्या किमु वद भगवन् राजसूयाश्वमेधे अंहो मोहापहो यः स्पृहयति महतीं भक्तिमद्यापि रामे प्राक् पञ्चाशत्सहस्रैः व्यवहितमहितमेवावतारेश्वरिविरपगृणं हिंसितो निर्विकारः सर्वज्ञः सर्वशक्तिः सकलगुणगणापूर्णरूपप्रगल्भः सह भुजमकरोद्रामनामा मुकुन्दः दुष्ट्रापे पारमेष्ट्ये करतलमुतुलं मूर्तिविन्यस्य धन्यं तन्वन् भूयः प्रभूता प्रणयविकसिताब्जेक्षणस्त्वेक्षमाणः जग्ने निघ्नेन विघ्नो बहुलबलबकध्वंसनात् येन शोचत् विप्रानुक्रोशपाशैः असुविद्रुते सुखसैकचक्राजनानां तस्मै ते देव कुर्मः कुरुकुलपते कर्मणा च प्रणामान् किर्मीरं दुर्मतीनां प्रथममथा चयो नर्मणा निर्ममाता निर्वृत्नद्य यत्नं विचरवरजरासन्दकायां बुद्धे त्वं स्वद्वरे पशुमिव दमयन् विष्णुपक्षद्विडेशं यावत् प्रत्यक्षभूतं निखिलमुखभुजं तर्पयामासितासौ तावत्यायोजितृप्त्या किमु वद भगवन् राजसूयाश्वमेधे अंहो मोहापहो यः स्पृहयति महतीं भक्तिमद्यापि रामे प्राक् पञ्चाशत्सहस्रैः व्यवहितमहितं योजनैः पर्वतं त्वं यावत् ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ಶ್ರೀ ವ್ಯಾಸರಾಜ ತೀರ್ಥರಿಂದ ಪ್ರತಿಷ್ಠಾಪನೆಗೊಂಡಿರುವಂತಹ ಸುಮಾರು 524 ವರ್ಷಗಳ ಹಳೆಯ ಇತಿಹಾಸವಿರುವ ಮಹಾಶಕ್ತಿಶಾಲಿ ಶ್ರೀ ಜಡೆ ಆಂಜನೇಯ ಸ್ವಾಮಿ ದೇವಾಲಯದ ಪವಾಡವನ್ನು ನಿಮ್ಮ ಮುಂದೆ ತರಲಿದ್ದೇವೆ. ಅಸಲಿಗೆ ಈ ದೇವಾಲಯದಲ್ಲಿ ವಿಶೇಷವಾದರೂ ಏನೆಂದರೆ, ಸ್ವಾಮಿಯು ದೇಹದ ಮೇಲೆ ಎಡಕೈ ಇಟ್ಟುಕೊಂಡಿರುವುದು ನಾವು ಕಾಣಬಹುದಾಗಿದೆ. ನಂತರ ಇಲ್ಲಿ ದಕ್ಷಿಣಾಭಿಮುಖವಾಗಿ ನಿಂತು ಭಕ್ತಾದಿಗಳಿಗೆಲ್ಲ ದರ್ಶನ ಭಾಗ್ಯವನ್ನು ಕರುಣಿಸ್ತಾ ಇದ್ದಾರೆ ಶ್ರೀ ಜಡೆ ಆಂಜನೇಯ ಸ್ವಾಮಿ. ಮತ್ತು ಈ ದೇವಾಲಯಕ್ಕೆ ಪಶ್ಚಿಮ ಬಾಗಿಲಿರುವುದು ಬಹಳ ಅಪರೂಪದ ಸಂಗತಿಯಾಗಿದೆ. ಮತ್ತು ಇಲ್ಲಿನ ಪವಾಡಗಳ ಬಗ್ಗೆ ತಿಳಿಯುವುದಾದರೆ, ಕೆಡಕು ತೆಗೆಯುವುದು, ರೋಗ ನಿವಾರಣೆ, ಸಂತಾನ ಭಾಗ್ಯ, ಇಷ್ಟಕಾಮನೆ ಪೂರ್ತಿಯಾಗುವುದು. ಹಾಗೂ ಇಲ್ಲಿ ಶನಿವಾರ ಮತ್ತು ಭಾನುವಾರ ದಿನದಂದು ವಿಶೇಷ ಪೂಜೆ ಕೂಡ ಇರುತ್ತದೆ.
ಆ ದಿನ ಹೂ ಪ್ರಸಾದವನ್ನು ಕೇಳುತ್ತಾರೆ. ಕೆಲಸ ಆಗುತ್ತದೆ ಎಂದರೆ ಬಲಗಡೆ ಪ್ರಸಾದವಾಗುತ್ತದೆ, ಕೆಲಸ ಆಗುವುದಿಲ್ಲ ಎಂದರೆ ಎಡಗಡೆ ಆಗುತ್ತದೆ. ಹಾಗೂ ವರ್ಷದ ಪೂರ್ತಿ ಸಂಜೆ ಶ್ರೀ ಜಡೆ ಆಂಜನೇಯ ಸ್ವಾಮಿಯವರ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತಿರುತ್ತವೆ. ದೇವಾಲಯದ ಸುತ್ತ ಸರ್ಪ ಕಾವಲಿರುವುದು. ತದನಂತರ ದೇವಾಲಯದ ಪಕ್ಕ ಅಂದರೆ ಹೊರಾಂಗಣದಲ್ಲಿ ಚೋಳರ ಕಾಲದ ವೀರಗಲ್ಲುಗಳನ್ನು ನಾವು ಕಾಣಬಹುದಾಗಿದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ಹಾಲಿನ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆ ಮಾಡಿ ಕೋರಿಕೆಯನ್ನು ಬೇಡುವುದರಿಂದ ಕೆಲಸವಾಗುತ್ತದೆ ಎಂಬುವುದು ಇಲ್ಲಿನ ಭಕ್ತಾದಿಗಳ ನಂಬಿಕೆಯಾಗಿದೆ. ಈ ದೇವಾಲಯದ ವಿಶೇಷ ಆಚರಣೆಗಳು ಹನುಮ ಜಯಂತಿ, ಶ್ರೀರಾಮನವಮಿ ಹಾಗೂ ಶ್ರಾವಣ ಮಾಸದಂದು ವಿಶೇಷ ಅಲಂಕಾರಗಳು, ಉತ್ಸವಗಳು, ಪೂಜಾ ಕಾರ್ಯಗಳು ನಡೆಯುವುದು ಇದು ಇಲ್ಲಿನ ವಿಶೇಷ ಆಚರಣೆಗಳಾಗಿವೆ. ಇಲ್ಲಿ ಮುಖ್ಯವಾಗಿ ಹನುಮ ಜಯಂತಿಯು ಬಹಳ ವಿಜೃಂಭಣೆಯಿಂದ ನಡೆಯುವುದು. ಪಂಚಾಮೃತ ಅಭಿಷೇಕ ಮತ್ತು 108 ಎಳನೀರು ಅಭಿಷೇಕವಿರುತ್ತದೆ. ಅದಾದ ಬಳಿಕ ಶ್ರೀ ತಾರಕ ಹೋಮವೂ ಸಹ ಇರುತ್ತದೆ ಮತ್ತು ಸ್ವಾಮಿಯನ್ನು ಒಡೆ ಮಾಲೆಗಳಿಂದ, ಹೂವಿನ ಮಾಲೆಗಳಿಂದ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಸಮರ್ಪಿಸುತ್ತಾರೆ. ತದನಂತರ ವಿಧವಾದ ಪುಷ್ಪಗಳಿಂದ ದೇವಾಲಯವನ್ನು ಸಹ ಅಲಂಕಾರವನ್ನು ಮಾಡಲಾಗುತ್ತದೆ. ಕೊನೆಯದಾಗಿ ಈ ದೇವಸ್ಥಾನವು ಇರುವುದಾದರೂ ಎಲ್ಲಿ ಅಂತ ಕೇಳ್ತೀರಾ? ಕನಕಪುರ ತಾಲೂಕು, ಸಾತನೂರು, ಚನ್ನಪಟ್ಟಣ ರಸ್ತೆ, ಹನುಮಂತ ನಗರ, ವೆಂಕಟಪ್ಪನ ದೊಡ್ಡಿ ಗ್ರಾಮ. ಇದು ದೇವಾಲಯದ ವಿಳಾಸವಾಗಿದೆ. ಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವಂತಹ 500 ವರ್ಷಗಳ ಹಿಂದಿನ ದೇವಾಲಯ. ಇದು ಕನಕಪುರ ತಾಲೂಕು, ಸಾತ್ನೂರು ರಸ್ತೆ, ಹನುಮಂತ ನಗರ, ವೆಂಕಟಪ್ಪನ ದೊಡ್ಡಿ ಅನ್ನೋ ಗ್ರಾಮದಲ್ಲಿ ಬರುತ್ತೆ. ಈ ದೇವಸ್ಥಾನದಲ್ಲಿ ವಿಶೇಷ ಏನು ಅಂದರೆ, ಇದು ದಕ್ಷಿಣಕ್ಕೆ ಮುಖವಾಗಿದೆ. ಆಂಜನೇಯ ಸ್ವಾಮಿ ದಕ್ಷಿಣ ಮುಖವಾಗಿ ಅತಿಕಾಯವಾಗಿದ್ದಾರೆ. ಏನಾದರೂ ಕಷ್ಟಗಳು, ಸಮಸ್ಯೆಗಳು ಮತ್ತು ಶತ್ರು ಬಾಧೆಗಳು ತುಂಬ ಕಾಡ್ತಾ ಇದ್ದರೆ 21 ವೀಳ್ಯದೆಲೆ, 21 ಅಡಿಕೆ, ಹೂವು, ತೆಂಗಿನಕಾಯಿ ಇಟ್ಟು ಪ್ರದಕ್ಷಿಣೆ ಮಾಡಿ, ಹೆಜ್ಜೆ ನಮಸ್ಕಾರ ಮಾಡಿ, 21 ಹೆಜ್ಜೆ ನಮಸ್ಕಾರ ಮಾಡಬೇಕಾದ್ರೆ ರಾಮ ಜಪ ಮಾಡಬೇಕು, ಮತ್ತು ಯಾವುದೂ ಇರಬಾರ್ದು. ರಾಮ ಜಪ ಮಾಡ್ತಾ ಹನುಮನಿಗೆ ಕೊಟ್ಟು ಸಂಕಲ್ಪ ಮಾಡಿಸಿ ಹನುಮನ್ ಕೊಡೋದ್ರಿಂದ ನಮಗೆ ಕಾಡ್ತಾ ಇರೋಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಯಾವ ಕೆಲಸ ನಡಿಬೇಕು ಅಂತ ಅವನಿಗೆ ಸಂಕಲ್ಪ ಮಾಡಿ ಕೊಡ್ತಿರ್ತೀರೋ ಅದು ನಡೆಸ್ಕೊಡ್ತಾನೆ. ನಂತರ ಈ ದೇವಸ್ಥಾನದಲ್ಲಿ ದೇವ್ರದ್ದು ವಿಶೇಷತೆ ಅಂದರೆ, ಸ್ವಾಮಿ ಹೊಟ್ಟೆ ಮೇಲೆ ಕೈ ಇಟ್ಕೊಂಡಿದ್ದಾರೆ. ನೀವು ನೋಡ್ಬೋದು ಫೋಟೋದಲ್ಲಿ, ಹೊಟ್ಟೆ ಮೇಲೆ ಕೈ ಇಟ್ಕೊಂಡಿದ್ದಾರೆ. ಅಂದರೆ ಆಂಜನೇಯ ಸ್ವಾಮಿ ಬಾಗಿಲು ಬಂದು ಪಶ್ಚಿಮಕ್ಕಿದೆ. ಪಶ್ಚಿಮಕ್ಕದೇ ಗರುಡದೇವರು ವಾಸವಾಗಿರ್ತಾರೆ. ಪಂಚಮುಖಿ ಆಂಜನೇಯ ಸ್ವಾಮಿಯಲ್ಲಿ ಎಂಥ ದೋಷ ಅಂದರೆ ನಾಗದೋಷ, ಸರ್ವ ದೋಷಗಳು, ದೇಹದಲ್ಲಿ ದೋಷಗಳು, ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಇರ್ತಾವಲ್ಲ, ಅಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡಲಿಕ್ಕೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಇಲ್ಲಿ ಪುಣ್ಯಸ್ನಾನ ಮಾಡಿಸ್ತೀವಿ. ಅಂದರೆ ದೇವ್ರು ಮಾಡಿರೋಂಥ ಅಭಿಷೇಕದನ್ನ ಜನಗಳ ಮೇಲೆ ಹಾಕ್ತೀವಿ. ಅದನ್ನು ಮಾಡಿಸಿ ಪ್ರದಕ್ಷಿಣೆ ಮಾಡಿ ಇಲ್ಲಿ ಕುತ್ಕೊಂಡು ಪ್ರಸಾದ ತೊಗೊಳ್ಳೋದ್ರಿಂದ ಅದು ಕಮ್ಮಿ ಆಗುತ್ತೆ. ಕೆಡುಕು ತೊಂದರೆ ಆರೋಗ್ಯ ಸಮಸ್ಯೆ ಎಲ್ಲ ಕಮ್ಮಿ ಆಗುತ್ತೆ. ನಂತರ ಇಲ್ಲಿ ಹೂ ಪ್ರಸಾದ ಕೊಡ್ತಾರೆ ಸ್ವಾಮಿ. ನಮ್ಮದೇನಾದರೂ ಕೆಲಸಗಳನ್ನು ನಡೆಸ್ಕೊಡಪ್ಪ ಅಂಥೇಳಿ ಹನುಮನಿಗೆ ಹಣ್ಣು ಕಾಯಿ ತಂದು, ಬರಿಗೈಯಲ್ಲಿ ಹನುಮನ್ನ ದೇವ್ರನ್ನ ನೋಡಬಾರ್ದು, ಮಕ್ಳುಗಳ್ನೂ ನೋಡಬಾರ್ದು. ಅದರಿಂದ ದೇವ್ರಿಗೆ ದೇವಾಲಯಕ್ಕೆ ಬರಬೇಕಾದ್ರೆ ಹೂನಾದು ತಂದು ಹನುಮನಿಗೆ ಕೊಟ್ಟು ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡಪ್ಪ ಅಂದರೆ ಅದಕ್ಕೂ ಅಲ್ಕೊಳ್ತಾನೆ. ಇಲ್ಲಿ ಹನುಮ ಹೂ ಪ್ರಸಾದ ಕೊಡ್ತಾನೆ. ಬಲಭಾಗದಲ್ಲಿ ಹೂ ಪ್ರಸಾದ ಆದರೆ ನಮ್ಮ ಕೆಲಸಗಳು ಯಾವತ್ತಾದರೂ ನಡೆಯುತ್ತೆ. ಅಂದರೆ ಅವನು ಕೊಡುವಾಗಲೇ ಸೂಚನೆ ಕೊಟ್ಟಿರ್ತಾನೆ, ತುಂಬ ಬೇಗವಾಗಿ ಕೊಟ್ಟರು ಬೇಗ ಕೆಲಸಗಳಾಗುತ್ತೆ ಅಂತ. ತುಂಬ ನಿಧಾನವಾಗಿ ಕೊಟ್ಟರು ಸ್ವಲ್ಪ ಯೋಚನೆ ಮಾಡಿ ನಿಧಾನವಾಗಿ ಕೆಲಸ ನಡೆಸ್ಕೊಡ್ತೀವಿ ಅಂತ. ಎಡಭಾಗದಲ್ಲಿ ಪ್ರಸಾದ ಆದರೆ ತುಂಬ ಸಮಸ್ಯೆ ಇದೆ, ನಡೆಯೋದಿಲ್ಲ ಅಂತ. ಹೂ ಪ್ರಸಾದ ಇದೆ. ಮತ್ತು ಮಕ್ಕಳಾಗದಿದ್ದವರು ಪಿಂಡ ಬಲ ಪ್ರದಕ್ಷ ಅಂತ ಪ್ರಾಡ್ತಾರೆ. ಅವರು ಶನಿವಾರ ಹೊತ್ತು ಉಪವಾಸ ಇದ್ದು ಹನುಮನಿಗೆ ಬಂದು ಬೆಣ್ಣೆ ಅಲಂಕಾರನ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಅವರಿಗೆ ಮಕ್ಕಳುಗಳ ಸಂತಾನ ಆಗುತ್ತೆ. ಏನಾದರೂ ಕೆಲಸಗಳು ಸಮಸ್ಯೆ, ಕೆಲಸ ಆಗ್ತಾಯಿಲ್ಲ ಅಂದರೆ ಇಲ್ಲಿ ಆಲಯ ಪ್ರದಕ್ಷಿಣೆ ಮಾಡಿ ತೆಂಗಿನಕಾಯಿ ವೀಳ್ಯದೆಲೆ ಕೊಡೋದ್ರೂ ಕೆಲಸಗಳು ನಡೆಯುತ್ತೆ. ಇಲ್ಲಿ ವಿಶೇಷತೆ ಬಂದು ಶ್ರೀರಾಮನವಮಿ ಅದರಲ್ಲಿ ಉತ್ಸವಗಳು ಮಾಡ್ತೀವಿ. ಹನುಮ ಜಯಂತಿಯಲ್ಲೂ ಉತ್ಸವಗಳು, ಪೂಜೆಗಳೆಲ್ಲ ನಡೆಯುತ್ತೆ. ಪ್ರತಿ ಶನಿವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ಹಬ್ಬಗಳಲ್ಲಿ ವಿಶೇಷವಾದ ಪೂಜೆ ಇರುತ್ತೆ.
ಶಕ್ತಿಶಾಲಿ ಶ್ರೀ ಜಡೆ ಆಂಜನೇಯ ಸ್ವಾಮಿಯ ಪವಾಡಗಳನ್ನು ಇಲ್ಲಿಯವರೆಗೆ ತಿಳಿದುಕೊಂಡಿದ್ದೀರಿ ಅಲ್ವೇ? ಮತ್ತೆ ನಿಮ್ಮ ಭೇಟಿ ಮತ್ತೊಂದು ಇತಿಹಾಸದ ದೇವಾಲಯದ ದೇವರ ದರ್ಶನದ ಪರಿಚಯದೊಂದಿಗೆ. ನಮಸ್ಕಾರಗಳು.